ಸಿತಾರ ಆಫೀಸಿಗೆ ಬರ್ತಾಳೆ ಅನ್ನೋ ವಿಚಾರ ಯಾರಿಗೂ ಗೊತ್ತೇ ಇರಲಿಲ್ಲ. ಅಂಥದ್ರಲ್ಲಿ ನೀವೆಲ್ಲ ಅವಳಿಗೆ ವೆಲ್ಕಮ್ ಮಾಡೋಕೆ ಸಿದ್ಧವಾಗಿದ್ರಲ್ಲ, ಹೇಗೆ? ಜಯರಾಮ್ ಅವರೇ, ಬಹುಶಃ ಆಫೀಸಿಗೆ ಬರ್ತಿರೋ ವಿಚಾರನ ನಿಮ್ ಸೊಸೆ ನಿಮಗ್ ಸರ್ಪ್ರೈಸ್ ಆಗಿಟ್ಟಿರ್ಬೇಕು. ಆದ್ರೆ ನನಗ್ ನಿನ್ನೆನ ಫೋನ್ ಮಾಡಿ ಹೇಳಿದ್ರು. ನಾನು ಮ್ಯಾನೇಜರ್ ಶಶಿಗೆ ಹೇಳಿದೆ. ಬಹುಶಃ ಅವ್ರ ಸ್ಟಾಫಿಗೆಲ್ಲ ಹೇಳಿರ್ಬೇಕು ಅನ್ಸುತ್ತೆ. ಎಲ್ಲರೂ ಸೇರಿ ಖುಷಿಯಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದೀರ, ಥ್ಯಾಂಕ್ಸ್. ಸೀತು ಅವಣ ಸಂತೋಷ್, ನೀವು ಹೋಗಿರಿ. ಸಿತಾರ ಸ್ವಲ್ಪ ಹೊತ್ತು ನನ್ನ ಜೊತೆಗಿರ್ಲಿ. ಓಕೆ. ನೀನೇನೇ ಹೇಳು ಸಂಗೀತ, ಸಿತಾರ ನಡವಳಿಕೆ ನನಗೆ ಇಷ್ಟ ಆಗಲಿಲ್ಲ. ಅವಳು ಹೀಗೆ ಮಾಡ್ಬೋದಾ? ಅಂಥದ್ದು ಏನಾಯ್ತು ಈಗ? ಏನಾಯ್ತು ಅಂದರೆ, ನಾನು ಅವಳು ಮಾವ ಎಲ್ಲರೂ ಒಂದೇ ಮನೇಲಿದ್ದೀವಿ. ನಾನು ಆಫೀಸಿಗೆ ಬರ್ತಾ ಇದ್ದೀನಿ ಅಂತ ಮುಂಚೆನೇ ನನಗೊಂದು ಮಾತು ಹೇಳ್ಬೋದಿತ್ತಲ್ಲ. ನಾನೇನು ಬೇಡ ಅಂತ ಹೇಳ್ತೀನಿ. ಅದು ಬಿಟ್ಟು ಆ ಭಾನುಗೆ ವಿಷಯ ತಲೆ ಹೋಗೋ ವಿಚಾರ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನನಗೆ ಗೊತ್ತಾಗಕ್ಕೆ ಮುಂಚೆ ಭಾನುಗೆ ವಿಷಯ ಗೊತ್ತಾಗುತ್ತೆ. ಆಫೀಸ್ನಲ್ಲಿ ಎಲ್ಲರಿಗೂ ಗೊತ್ತಾದ್ಮೇಲೆ ಆ ವಿಷಯ ನನಗೆ ಗೊತ್ತಾಗುತ್ತೆ ಅಂದರೆ ನೋಡಿದ್ರೆ ಏನು ಅನ್ಕೋತಾರೆ? ನೋಡಿದ್ರೆ ಇರಲಿ, ನನ್ನ ಮನಸ್ಸಿಗೆ ಹೇಗಾಗಬೇಕು? ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಜಯರಾಮ್ ಅವರೇ, ಸಿತಾರ ಆಫೀಸಿಗೆ ಬರ್ತೀನಿ ಅಂತ ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದ್ಲು ಅಂತ ಭಾನುವ್ರು ಹೇಳಿದರೆ ನನಗೆ ಹೇಗಾಗಬೇಡ. ಅವರೇನೋ ಒಳ್ಳೆ ಉದ್ದೇಶದಿಂದನೇ ಹೇಳಿರ್ಬೋದು, ಅವ್ರ ಬಗ್ಗೆ ನಂಗೆ ಗೌರವ ಇದೆ, ಅದು ಬೇರೆ ವಿಚಾರ. ಆದರೆ ನನಗೆ ಮುಖಕ್ಕೆ ಹೊಡೆದಾಗಲ್ವಾ? ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ ನೀವು ಕೇಳ್ಬೋದು. ಅದು ಹಾಗಲ್ಲ. ನಾನು ಒಬ್ಬ ಮನುಷ್ಯನೇ, ನನಗೂ ಭಾವನೆಗಳಿವೆ. ಯಾವುದೇ ವಿಷಯ ಆಗಲಿ ನನ್ನವರು ಅಂದ್ಕೊಂಡವರು ಮೊದಲು ನನಗೆ ತಿಳಿಸ್ಬೇಕು ಅಂತ ನನಗೆ ಅನ್ಸಲ್ವಾ? ಆಸೆ ಇರೋಲ್ವಾ? ಅದಕ್ಕೆ ಧಕ್ಕೆ ಆದಾಗ ಬೇಸರ ಆಗಲ್ವಾ? ನನ್ನವರು ತನ್ನವರು ಅಂತ ನಾನು ಅವ್ರ ಮೇಲೆ ಇಷ್ಟೊಂದು ನಿರೀಕ್ಷೆ ಇಟ್ಕೊಂಡಿರುವಾಗ ಮನೆ ಯಜಮಾನ ಅಂತ ಒಂದು ಕನಿಷ್ಠ ಮರ್ಯಾದೆ ಕೊಡೋದು ಬೇಡವಾ? ಅದನ್ನು ನಿರೀಕ್ಷೆ ಮಾಡೋದು ತಪ್ಪಾ? ತಪ್ಪೇನೂ ಇಲ್ಲ. ನಮ್ಮವರು ಅನ್ನುವಾಗ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಅದು ನೆರವೇರದೇ ಇದ್ದಾಗ ಹರ್ಟ್ ಆಗೋದು ಸಹಜ. ಆದ್ರೆ ನೀವಿದಕ್ಕೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಗೊತ್ತಿದ್ದಿಲ್ಲ, ಸಿತಾರಂದು ಒಂಥರ ಹುಡುಕ್ ಬುದ್ಧಿ. ಒಂದೊಂದ್ಸಲ ಏನ್ ಮಾಡ್ತಾಳೆ ಅಂತ ಅವಳಿಗೆ ಗೊತ್ತಾಗೋದಿಲ್ಲ, ಏನೇನೋ ಮಾಡ್ಬಿಡ್ತಾಳೆ. ಹಾಗಂತ ನಿಮ್ಮ ಮೇಲೆ ಅವಳಿಗೆ ಗೌರವ ಅಭಿಮಾನ ಇಲ್ಲ ಅಂತ ತಿಳ್ಕೊಬೇಡಿ. ಈ ವಿಷಯನ ನೀವು ಮನ್ಸಿಗೆ ಹಚ್ಕೋಬೇಡಿ, ಇಲ್ಲಿಗೆ ಬಿಟ್ಬಿಡಿ. ಪಾಪ ನಮ್ಮ ಅಕ್ಕನ ಗೋಳು ನೋಡಕ್ ಆಗ್ತಾ ಇಲ್ಲ. ಈ ಮನೇಲಿ ಒಂಟಿ ಆಗ್ಬಿಟ್ರು. ಅವಳ ಜೊತೆಗಿದ್ದಾಳೆ ಅಂತ ಚೆನ್ನಾಗಿ ಹಾರಾಡ್ತಿದ್ರು. ಈಗ ನೋಡಿ ಸದ್ದಿಲ್ಲ ಹಿಂಗ್ ತೆಪ್ಪ ಕೂತಿದ್ದಾರೆ. ಬಾಯಿ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಹೀಗೆ ಆಗೋದು. ಆಮೇಲೆ ಯಾರು ಕೇರೆ ಮಾಡಲ್ಲ. ಸ್ವಂತ ತಂಗಿ ನಾನು, ನನ್ನನ್ನೇ ದೂರ ಮಾಡ್ಕೊಂಡ್ಲಲ್ಲ. ಸಂಗೀತನ ಬಾಲ ಹಿಡ್ಕೊಂಡು ಹೋದ್ಲಲ್ಲ, ಎಷ್ಟು ವರ್ಷದಿಂದ ನೋಡಿದ್ದಾಳೆ ಅವಳನ್ನ ಇವಳು. ಸುಮಿತ್ರಾ ಪಾಪ, ನಮ್ಮ ಮಕ್ಕಳಿಗೆ ಚಿಪ್ಸ್ ಕೊಡೆ, ನಾವು ಒಬ್ಬರೇ ತಿಂತಿದ್ರೆ ಅವ್ರ ಮುಂದೆ ನಮ್ಗೆ ಹೊಟ್ಟೆನೋ ಬರಲ್ವಾ? ಏನ್ ಮಾತು ಅಂತ ಆಡ್ತೀರತ್ತೆ? ಈ ಚಿಪ್ಸು ಯಾರು ಮಾಡಿದ್ದೋ ಏನೋ, ಯಾವ ಎಣ್ಣೆಲಿ ಮಾಡಿದ್ದೋ ಏನೋ. ನಮ್ಮ ರಂಗತ್ತೆ ಬಹಳ ಸಂಪ್ರದಾಯಸ್ಥರು. ಮಡಿ ಮೈಲಿಗೆ ಅಂದ್ರೆ ಹಾರಾಡೋರು. ಅಂತವ್ರು ಇಂಥ ಚಿಪ್ಸ್ ಏನಾದ್ರು ತಿನ್ಬಿಟ್ರೆ ಅವ್ರ ಕುಲ ಕೆಟ್ಟೋಗಲ್ವಾ? ಹೌದೌದು, ಅದೇನೋ ಹೇಳ್ತಾರಲ್ಲ, ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ. ಹಾಗೆ ತಿಂದ್ರೆ ಕುಲ ಕೆಟ್ಟೋಗುತ್ತಾ? ಮತ್ತೆ ಸಂಬಂಧಗಳ ವಿಷಯದಲ್ಲಿ ಬಂಡಾಯದ ಬಾವುಟ ಹಾರಿಸ್ತಾರೆ. ಅಲ್ವೇ?
ನಾವೇನೋ ಗೊಡ್ಡ ಸಂಪ್ರದಾಯದವರು, ನಮ್ಮ ರೀತಿ ನೀತಿ ಏನೂ ಇಷ್ಟ ಆಗಲ್ಲ, ನಾವು ಕೊಡೋ ಚಿಪ್ಸು ಕೂಡ ಇಷ್ಟ ಆಗಲ್ಲ. ಇವರು ಎಡ್ಬಿಡಂಗಿ ಕಣೆ, ನಿಜವಾಗ್ಲೂ ಸಂಪ್ರದಾಯಸ್ಥನೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸಂಗೀತ ಅನ್ಕೊಂಡ್ರೆ ಮೈಲಿ ದೂರ ಹೋಗ್ಬೇಕಿತ್ತಲ್ವಾ? ಏನಾಯ್ತತ್ತೆ ಇವ್ರಿಗೆ? ಯಾಕೆ ಹಿಂಗ್ ನಗ್ತಿದಾರೆ? ಏನಾಯ್ತಕ್ಕ? ಯಾಕೆ ಹಾಗೆ ನಗ್ತಾ ಇದೀಯಾ? ಹುಚ್ಕಿ ಚಿಳಿತಾ ಹೇಗೆ? ಅಲ್ವೇ, ಸರ್ಕಸ್ನಲ್ಲಿ ಒಬ್ಬ ಜೋಕರ್ ಬಂದಾಗ್ಲೇ ಜನ ಎಲ್ಲ ಬಿದ್ದು ಬಿದ್ದು ನಗ್ತಾರೆ. ಇನ್ನು ನನ್ನ ಮುಂದೆ ನೀವಿಬ್ರು ಜೋಕರ್ಗಳಿದ್ಮೇಲೆ ನಾನು ಇರಕ್ಕಾಗತ್ತೆ? ಅಕ್ಕ, ಇಷ್ಟು ಸೊಕ್ಕು ನಿನಗೆ? ನಾವೇ ನಿನ್ ಕಣ್ಣಿಗೆ ಜೋಕರ್ ತರ ಕಾಣ್ತಾ ಇದ್ದೀವ? ಇನ್ನೂ ಒಂಥರ ಕಾಣಿಸ್ತೀರಾ. ಝೂನಲ್ಲಿ ಚಿಪ್ಸ್ ತಿಂತಿರೋ ಗೋರಿಲ್ಲಾಗಳ ತರ. ನೋಡಿದ್ರತ್ತೆ ಹೇಗ್ ಮಾತಾಡ್ತಿದ್ದಾರೆ? ಏನ್ರೆ, ಇರೋದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದಂಗಾಯ್ತಾ? ನೀವು ಕೊಡೋ ಚಿಪ್ಸ್ಗೆ ಕೈ ಒಡ್ಡೋವಷ್ಟು ಗತಿಗೆಟ್ಟವಳೇನ್ರಿ ನಾನು? ತಿನ್ನೋಕಂತಾನೆ ಹುಟ್ಟಿರೋರು ನೀವು. ನೀವು ನಂಗೆ ಹೇಳ್ತೀರಾ? ನಾನೇ ನಿಮ್ಮ ಸುದ್ದಿ ಬಂದಿದ್ನ? ನನ್ನ ಪಾಡಿಗೆ ನಾನು ಪೇಪರ್ ಓದ್ತಾ ಕೂತಿದ್ದೀನಿ. ನನ್ನನ್ನು ನೋಡಿದ್ರೆ ನಿಮಗೆ ತಮಾಷೆ ಮಾಡ್ಬೇಕು ಅನ್ಸುತ್ತಾ? ನನಗೆ ನೀವು ಗೌರವ ಕೊಡೋದು ಬೇಡ, ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಕೊಡೋದು ಬೇಡವೇನ್ರೆ? ಅದನ್ನೆಲ್ಲ ಮರೆತು ಬಾಯಿಗೆ ಬಂದ ಹಾಗೆ ಮಾತಾಡೋ ನಿಮಗೆ ನಾನು ಮರ್ಯಾದೆ ಕೊಡ್ಬೇಕಾ? ಹೌದಾ? ನೀ ನಮ್ಮನೆ ಹೀಯಾಳಿಸಿ ಮಾತಾಡುವಾಗ ನೀವು ಕೆಣಕದಾಗ ಮಾತ್ರ ಬೋಯ್ದು ಬುದ್ಧಿ ಹೇಳಿದ್ದೇನೆ ಹೊರತು ನಾನಾ ಕಾಲ್ ಕೆರ್ಕೊಂಡ್ ಬರ್ಲಿಲ್ಲ. ಇವ್ರ ಹತ್ರ ಏನತ್ತೆ ನಮ್ ಪುರಾಣ? ಹೇಗೂ ಸಪೋರ್ಟ್ಗೆ ಆ ಗಯ್ಯಾಳಿ ಸಂಗೀತ ಮನೇಲಿ ಇಲ್ವಲ್ಲ. ಮನಸ್ಸು ಮಾಡಿದ್ರೆ ಇವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೋದು. ಇನ್ನೊಂದ್ಸಾರಿ ನಮ್ ತಂಟೆಗ್ ಬಂದ್ರೆ ಚೆನ್ನಾಗಿ ಚಳಿ ಜ್ವರ ಬರ್ಬೇಕು, ಹಾಕ್ ಚುರುಕ್ ಮುಟ್ಸೋಣ. ಏನ ಹಾಗೆ ನೋಡ್ತಾ ಇದ್ಯಾ ದುರ್ಗುಟ್ಕೊಂಡು? ಇನ್ನೊಂದ್ಸಲ ಹಾಗೆ ನೋಡಿದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ ನೋಡು. ನೀವು ಕಣ್ ಕಿತ್ತಾಕಿ. ದೊಡ್ಡವರು ಮರ್ಯಾದೆ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ನಾನು ಕಾಲ್ ಹಿಡ್ಕೊಂಡ್ಬಿಡ್ತೀನಿ. ಕಾಲ್ ಹಿಡ್ಕೊಂಡವಳೆ ಹಂಗೆ ಕಾಲ್ ಮುರಿದು ಬಿಡ್ತೀನಿ. ಅದೇ ಸರಿಯಾದ ಶಿಕ್ಷೆ. ಕಾಲ್ ಮುರಿದು ಒಂದ್ ಮೂಲೆಯಲ್ಲಿ ಕೂರ್ಸು. ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬಾರ್ದು. ಹಾಗ್ ಮಾಡ್ಬೇಕು ಇವಳಿಗೆ. ನೀನು ಕಣ್ಣು ಕೀಳುವವರೆಗೂ, ಇವಳು ಕಾಲು ಮುರಿಯುವವರೆಗೂ ನಾನೇನು ಕಳ್ಳೆ ಪುರಿ ತಿಂತ ಕೂತಿರ್ತೀನ? ಚುಚ್ಚಿ ಬಿಡ್ತೀನಿ. ನೀವು ಎಂಥ ನಸ್ಕುನಿಗಳು ಅಂತ ನಂಗೆ ಗೊತ್ತಿಲ್ವಾ? ಸಂಗೀತ ಹೊರಟು ಹೋದ್ಮೇಲೆ ನಾನು ಒಬ್ಬಳೆ ಹೇಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಸಂಗೀತನೇ ಈ ಚಾಕುನ್ ಕೈಯಲ್ಲಿ ಕೊಟ್ಟು, ಸೇಫ್ಟಿಗಿರ್ಲಿ, ಈ ಮನೇಲಿರೋ ದ್ರಾವೆಗಳು ನಿಮ್ಗೇನಾದ್ರೂ ತೊಂದರೆ ಮಾಡಿದ್ರೆ ಚುಚ್ಚಿಬಿಡಿ, ಆಮೇಲೆ ಮುಂದಿನ ನಾನು ನೋಡ್ಕೋತೀನಿ ಅಂತ ಹೇಳಿದ್ಲು. ಅವಳೇ ಅಷ್ಟು ಧೈರ್ಯ ಹೇಳಿದ್ಮೇಲೆ ನಾನು ಸುಮ್ಮನೆ ಬಿಡ್ತೀನಾ? ಬನ್ನಿ, ಯಾರು ಬರ್ತೀರೋ ಬನ್ನಿ, ಒಂದು ಕೈ ನೋಡೇ ಬಿಡ್ತೀನಿ. ಗುಡ್ಡೆ ಕೀಳ್ತಾರಂತೆ, ಕೊಯ್ ಕಾಲು ಮುರಿತಾರಂತೆ. ಏನತ್ತೆ ರಂಗತ್ತೆ ಈ ರೀತಿ ಶಾಕ್ ಕೊಡ್ತಿದ್ದಾರೆ? ಮನೆಗೆ ದರೋಡೆಕೋರರು ಕೊಲೆಗಡಕರು ಸೇರ್ಕೊಂಡ ಹಾಗಾಯ್ತಲ್ಲೇ. ನಮ್ ಹುಷಾರಲ್ಲಿ ನಾವಿರ್ಬೇಕು ಅತ್ತೆ. ನಮ್ಮ ಆತ್ಮರಕ್ಷಣೆಗೆ ಮುಂದೊಂದಿನ ನಾವು ಮಚ್ಚು ಲಾಂಗು ಹಿಡಿಬೇಕಾಗುತ್ತೋ ಏನೋ. ಸಿತಾರ, ಹೇಗಿತ್ತು ಇವತ್ತಿನ ಅದ್ದೂರಿ ಸ್ವಾಗತ? ಮೈಂಡ್ ಬ್ಲೋಯಿಂಗ್. ಇಂಥ ವೆಲ್ಕಮ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್ ಅ ಲಾಟ್.
ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಏನಕ್ಕೆ ಹೇಳ್ತೀರಿ? ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನೋಡಿ, ಇದನ್ನೆಲ್ಲ ನಾನು ತುಂಬಾ ಪ್ರೀತಿಯಿಂದ ಮಾಡಿದೆ. ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ, ಹಾಗೆ ನೀವು ನನ್ನ ಪ್ರೀತಿಯ ಸಂತೋಷ್ ಹೆಂಡತಿ ಮಾತ್ರ ಅಲ್ಲ, ನಮ್ಮಿಬ್ರ ಮಧ್ಯೆ ಮಾತುಗಳಲ್ಲಿ ಹೇಳೋಕ್ಕಾಗ್ದಿರೋ ಬಾಂಧವ್ಯ ಇದೆ. ಶತ್ರುವಿನ ಶತ್ರು ಅಂದ್ರಲ್ಲ, ನನ್ಗೆ ಅರ್ಥ ಆಗ್ಲಿಲ್ಲ. ಸಿತಾರಾಗ್ ಯಾರೇ ಶತ್ರುಗಳಾಗಿರ್ಲಿ, ಅವರು ನನಗೂ ಶತ್ರುಗಳು. ಅಂದ್ರೆ ಎಸ್, ಸಂಗೀತ. ಅದಕ್ಕೆ ಸಂಗೀತ ಬೆಚ್ಚ ಬೀಳೋ ಹಾಗೆ ಒಂದೇ ಕ್ಷಣಕ್ಕೆ ಎಲ್ಲರ ದೃಷ್ಟಿನೂ ನಿಮ್ಮ ಮೇಲೆ ಬೀಳ್ಬೇಕು ಅಂತ ಈ ಏರ್ಪಾಟ್ ಮಾಡಿದೆ. ಸಿತಾರಾ, ಇದ್ರ ಹಿಂದೆ ಇನ್ನೂ ಒಂದು ಉದ್ದೇಶ ಇದೆ. ಉದ್ದೇಶನಾ? ಏನದು? ಈ ಕಂಪನಿ ಮುಂದಿನ ಚೇರ್ಪರ್ಸನ್ ಸಿತಾರಾ ಅನ್ನೋದನ್ನ ಈ ರೀತಿ ಪ್ರಾಜೆಕ್ಟ್ ಮಾಡಿದೆ. ಅದು ನಿಮ್ಮ ಮಾವನವ್ರ ಮುಂದೆ, ನಿಮ್ ಗಂಡ ಸಂತೋಷ್ ಮುಂದೆ, ಇಡೀ ಸ್ಟಾಫ್ ಮುಂದೆ. ನೋಡ್ತಾ ಇರಿ, ಸ್ವತಃ ನಾನೇ ನಿಮ್ಮನ್ನ ರಿಸೀವ್ ಮಾಡಿದ್ದನ್ನು ನೋಡಿ ಎಲ್ಲರೂ ನಿಮ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ. ಮುಂದೆ ಇಲ್ಲಿ ನಿಮಗೆ ಸಿಗೋ ಮರ್ಯಾದೆ ಬೇರೆ ರೀತಿನೇ ಇರುತ್ತೆ. ಥ್ಯಾಂಕ್ ಯು ಭಾನು ಅವರೇ. ಥ್ಯಾಂಕ್ ಯು ವೆರಿ ಮಚ್. ನನಗೆ ನಿಮ್ಮ ಸಪೋರ್ಟ್ ಇದ್ರೆ ನಾನು ಏನ್ ಬೇಕಾದ್ರೂ ಸಾಧಿಸ್ತೀನಿ. ನಾನು ಈ ಆಫೀಸಿಗೆ ಕಾಲಿಟ್ಟಿರೋದೆ ಆ ಸಂಗೀತನ ಇಲ್ಲಿಂದ ಓಡಿಸ್ಬೇಕು ಅಂತ. ನನಗೆ ನಿಮ್ಮ ಸಪೋರ್ಟ್ ಸದಾ ಬೇಕು. ನಾವಿಬ್ರು ಏನ್ ಮಾತಾಡ್ತಿದೀವಿ ಅಂತ ಕದ್ ಕೇಳಿಸ್ಕೊಳ್ಳೋದಕ್ ಬಂದಿದ್ದಾಳೋ ಏನೋ. ಇಲ್ಲಿ ಜನ ಸರಿ ಇಲ್ಲ ಸಿತಾರ, ಕೆಟ್ಕಣ್ಣವ್ರು ಜಾಸ್ತಿ. ಅವ್ರ ದೃಷ್ಟಿ ನಿಮ್ಮೇಲ್ ಬಿದ್ಬಿಟ್ಟಿತ್ತು. ಕೆಟ್ಟ ಕಣ್ಣೋರ್ನ, ಕೆಟ್ಟ ಮನ್ಸಿರೋರ್ನ ಇಲ್ಲಿಂದ ಒದ್ದೋಡಿಸ್ಬೇಕು ಅಂತಾನೆ ನಾನ್ ಬಂದಿರೋದು. ಬನ್ನಿ. ಏನ್ ಮೊನ್ಕೆ ತಗೊಂಬಂದು ಕೂತಿದ್ದೀರಾ? ಏನೇ ಮಾಡೋದು? ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋಕೆ ನಾವು ಯಾವ್ದಾದ್ರು ಆಯುಧ ಹಿಡ್ಕೋಬೇಕಲ್ವಾ? ನೋಡು ನಮ್ಮ ಮನೆ ಹೇಗಾಗಿದೆ ಅಂತ. ಹೆಣ್ಣು ರೌಡಿಗಳ ಕೊಂಪೆ ಆಗಿದೆ. ಆ ಮುದುಕಿ ನೋಡ್ತೀವೋ ಇಲ್ವೋ, ಕೈಯಲ್ಲಿ ಚಾಕು ಹಿಡ್ಕೊಂಡು ಓಡಾಡ್ತಾ ಇದ್ದಾಳೆ. ನಾವೇನೋ ಮಾತಾಡೋದು, ಅವಳೇನೋ ಅರ್ಥ ಮಾಡ್ಕೊಂಡು ಆಮೇಲೆ ಅವಳು ಪಿತ್ತ ನೆತ್ತಿಗೇರಿ ನಮ್ಮೇಲೆ ದಾಳಿ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳು? ನಮ್ಮ ರಕ್ಷಣೆ ಹೇಗ್ ಮಾಡ್ಕೊಳ್ಳೋದು? ಯಾವ್ದಾದ್ರು ಆಯುಧ ಬೇಕಲ್ವಾ? ಅದಕ್ಕೆ ಹುಡುಕ್ತೆ, ಏನೂ ಸಿಗ್ಲಿಲ್ಲ. ಇದು ಸಿಕ್ತು, ಹಿಡ್ಕೊಂಡು ಬಂದೆ. ನೀವು ಹೇಳೋದೆಲ್ಲ ಕೇಳಿದ್ರೆ ನಂಗೆ ಯಾಕೋ ಗಾಬರಿ ಆಗ್ತಿದೆ ಅತ್ತೆ. ಹೇಗಿದ್ವಿ ನಾವು ಈ ಮನೇಲಿ, ಈಗ ನೋಡಿ ನಮ್ಮ ಪರಿಸ್ಥಿತಿ ಹೇಗಾಗಿದೆ. ಏನ್ ಮಾಡೋದು ಹೇಳು? ಆ ಮುದುಕಿ, ಆ ಸಂಗೀತ ಸೇರ್ಕೊಂಡು ಏನ್ ಗತಿ ತರ್ತಾರೋ ಯಾರಿಗ್ ಗೊತ್ತು? ನಾನು ಯಾವಾಗ್ಲೂ ತಲೆ ತಗ್ಗಿಸ್ಕೊಂಡಿರು ಅಂತ ಹೇಳ್ತಿಲ್ಲ, ಆದ್ರೆ ಅವಕಾಶ ಸಿಕ್ಕಾಗ ಅವ್ರನ್ನ ಮಟ್ಟ ಹಾಕ್ಬೇಕು. ಚಿಕ್ಕಮ್ಮ, ಪಂಚಾಮೃತ ಮದ್ಯಪ್ಪ. ಚಿಕ್ಕಮ್ಮ ಚೆನ್ನಾಗಿದ್ದೀರಾ? ಅಯ್ಯೋ ಏನ್ ಚಂದನೋ ಏನೋ, ಒಳ್ಳೆ ಸಮಯಕ್ಕೆ ಬಂದೆ ಕಣೋ. ಮಾತಾಡಿ. ಯಾಕೆ ಚಿಕ್ಕಮ್ಮ, ನೀವು ಸುಮಿತ್ರ ಒಂಥರ ಇದ್ದೀರಾ? ಮೈಗೆ ಹುಷಾರಿಲ್ವಾ? ಮೈಗೆ ಮನಸ್ಸಿಗೆ ಹುಷಾರಿಲ್ಲ ಕಣೋ, ಎಲ್ಲ ನನ್ನ ಕರ್ಮ. ನೀವು ಏನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನಾಗಿದೆ?
ಯಾರಿಗೂ ಹೆದರ್ಕೊಂಡು ಮೆತ್ತಿಗೆ ಬೇರೆ ಮಾತಾಡ್ತಾ ಇದ್ದೀರಾ, ಕೈಯಲ್ಲಿ ಒನಕೆ ಬೇರೆ ಹಿಡ್ಕೊಂಡಿದ್ದೀರಾ. ಏನ್ ಚಿಕ್ಕಮ್ಮ ಇದೆಲ್ಲ? ಅದು ಅದು ನಿಮ್ಮಮ್ಮನ ಭಯದಿಂದ ಕಣೋ, ಯಾವ ಗಳಿಗೆಯಲ್ಲಿ ಏನ್ ಮಾಡ್ತಾಳೋ ಅಂತ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ನಿಂತಿದ್ದೀವಿ ಕಣೋ. ಏನ್ ಚಿಕ್ಕಮ್ಮ ಹೇಳ್ತಾ ಇದ್ದೀರಾ? ನಮ್ಮಮ್ಮನ ಭಯನ? ಒಂದು ಇರುವೆಗೂ ಹಾನಿ ಬಯಸ್ತಾ ಇರೋರು ಅವರು. ಅಯ್ಯೋ ಅದು ಆಗಪ್ಪ, ಈಗಲ್ಲ, ಈಗಿನ ಪರಿಸ್ಥಿತಿನೇ ಬೇರೆ. ಪಂಚಾಮೃತ, ಮೊದಲಿಗೆ ನಿಮ್ಮಮ್ಮ ಚೆನ್ನಾಗೇ ಇದ್ರು, ಆದ್ರೆ ಬರ್ತಾ ಬರ್ತಾ ಏನಾಗೋಯ್ತೋ ಗೊತ್ತಿಲ್ಲ, ಹುಚ್ಚುಚ್ಚಾಗಿ ಆಡ್ತಿದ್ದಾರೆ. ಆಮೇಲೆ ಪಂಚಾಮೃತ, ಎಲ್ಲಾದ್ರೂ ಅವಳಿಗೆ ಗಾಳಿ ಗಿಳಿ ಮೆಟ್ಕೊಂಡಿದ್ಯಾ ಅಂತ? ಹೌದು ಪಂಚಾಮೃತ, ಯಾವ್ದಾದ್ರೂ ಮಂತ್ರವಾದಿ ಹತ್ರ ಹೋಗಿ ತಾಯ್ತ ಕಟ್ಸೋಣ ಅಂತ ಕರೆದ್ರೆ ನಿಮ್ಮಮ್ಮ ಚಾಕು ತಗೊಂಡು ಚುಚ್ಚಿಬಿಡ್ತೀನಿ ಅಂತ ಹೆದರ್ಸ್ಬಿಡ್ತಾರೆ. ಏನ್ ಹೇಳ್ತಾ ಇದ್ದೀರಾ ಸುಮಿತ್ರಾ? ಬೇಕಾದ್ರೆ ನೀನೇ ಹೋಗಿ ನೋಡಪ್ಪ ನಿಮ್ಮಮ್ಮನ. ಅಷ್ಟೇ ಅಲ್ಲಪ್ಪ, ನಿಮ್ಮಮ್ಮ ಇನ್ನೊಂದು ಶಪಥನೂ ಮಾಡಿದಾಳೆ. ಶಪಥನ? ಏನ್ ಚಿಕ್ಕಮ್ಮ? ಅದು ಈ ಅಮಾವಾಸ್ಯೆ ಒಳಗೆ ನಿಮ್ಮಿಬ್ಬರ ಪ್ರಾಣ ತೆಗೆದೇ ಹೋದ್ರೆ ನನ್ನ ಹೆಸರು ರಂಗವಲ್ಲಿನೇ ಅಲ್ಲ ಅಂತ ಶಪಥ ಮಾಡಿದ್ದಾಳೆ. ರಂಗವಲ್ಲಿನ? ಅಲ್ಲ, ನಾನು ನಾಗವಲ್ಲಿ ಅಂತ ಕೇಳಿದ್ದೀನಿ. ಇದೇನ್ ಚಿಕ್ಕಮ್ಮ ಹೊಸದಾಗಿ ರಂಗವಲ್ಲಿ? ಅದೇನೋಪ್ಪ, ಅವಳು ಹೇಳಿದ್ದು ರಂಗವಲ್ಲಿ ಅಂತಾನೆ. ಅಯ್ಯೋ, ನೀನು ಅವತ್ ನೋಡ್ಬೇಕಾಗಿತ್ತು. ಕೂದ್ಲೆಲ್ಲ ಕೆದರ್ಕೊಂಡು ಅಂತ ಆಡ್ತಾ ಇದ್ರೆ ನಮಗ್ ನೋಡಿ ಎದೆ ಹೊಡ್ಕೊಂಡು ಪ್ರಾಣ ಬಿಡೋದೊಂದು ಬಾಕಿ. ಪಂಚಾಮೃತ, ನಾಗವಲ್ಲಿನೋ ರಂಗವಲ್ಲಿನೋ, ಒಟ್ನಲ್ಲಿ ರಂಗತೆಗೆ ದೆವ್ವ ಮೆಟ್ಕೊಂಡಿರೋದಂತೂ ಕನ್ಫರ್ಮು. ನೀನ್ ಹೋಗಿ ಮಾತಾಡ್ಸು. ಮಗ ಬಂದಿದ್ದಾನೆ ಅಂತ ಮೆಟ್ಕೊಂಡಿರೋ ದೆವ್ವ ಬಿಟ್ಟು ಹೋದ್ರೂ ಹೋಗ್ಬೋದು. ಹೌದು ಕಣಪ್ಪ, ಈಗ ನಿಮ್ಮಮ್ಮ ನೋಡಕ್ ಹೋದೆ, ಆಗ ನಿಮ್ಮಮ್ಮ ಕದ್ಯಾ ಬಂದ್ಯಾ ಅಂತ ಶಾಂತವಾಗಿ ಮಾತಾಡಿದ್ರೆ ನೀನು ಮೆತ್ತಗೆ ಅವಳನ್ನ ಕರ್ಕೊಂಡು ಯಾವ್ದಾದ್ರು ಮಂತ್ರವಾದಿ ಹತ್ರ ಹೋಗಿ ಆ ದೆವ್ವನ ಬಿಡಿಸ್ಬಿಡೋ. ಯಾಕಂದ್ರೆ ಯಾವ ಗಳಿಗೆಯಲ್ಲಿ ಯಾರು ಪ್ರಾಣ ತೆಗಿತಾಳೋ ಯಾರಿಗ್ ಗೊತ್ತು ಹೇಳು? ಮತ್ತೆ ಅಪ್ಪ ಮೊನ್ನೆ ಬಂದು ಹೋದವರು ನನಗೇನು ಹೇಳಲೇ ಇಲ್ಲ. ಮೊನ್ನೆ ಕತೆನಾ? ಅಯ್ಯೋ, ಮೊನ್ನೆ ಕತೆ ಯಾಕಪ್ಪ ಕೇಳ್ತೀಯಾ? ಯಾಕೆ, ಏನಾಯ್ತು? ಏನಾಯ್ತು ಅಂತ ಬೇರೆ ಕೇಳ್ತೀನೋ? ಮೊನ್ನೆ ಮತ್ತೆ ನಿಮ್ಮ ಅಮ್ಮಂಗೆ ದೆವ್ವ ಮೆಟ್ಕೊಂಡು ನಿಮ್ಮಪ್ಪ ನಮ್ಮ ಮನೆಯನ್ನೆಲ್ಲ ಅಟ್ಟಾಡ್ಸ್ಕೊಂಡು ಓಡಾಡ್ಸ್ಬಿಡ್ತು. ಹೌದಾ? ಇದ್ಯಾವುದೋ ಅಪ್ಪ ನನಗೆ ಹೇಳಲೇ ಇಲ್ವಲ್ಲ. ಅಯ್ಯೋ ಪಾಪ, ನೀನ್ ಇನ್ನೂ ಚಿಕ್ಕವನಲ್ವಾ, ಹೆದರ್ಕೊಂಡು ಸತ್ತೋಗ್ತೀಯಾ ಅಂತ ಹೇಳಿರಲ್ಲ. ಸರಿ ಚಿಕ್ಕಮ್ಮ, ಅಮ್ಮ ಎಲ್ಲಿದ್ದಾರೆ ಹೇಳಿ, ನಾನು ಹೋಗಿ ಮಾತಾಡಿಸ್ತೀನಿ. ಮಾತಾಡಿಸ್ತೀಯಾ? ಅಮ್ಮ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡು. ಕೂತ್ಕೋ ಸೀತು, ಊಟ ಬಡಿಸ್ತೇನೆ. ಸೀತು, ಏನ್ ಮಾಡ್ತಿದ್ಯಾ? ಯಾಕೆ, ಕಣ್ ಕಾಣಿಸ್ತಾ ಅಲ್ವಾ? ಕಣ್ಬಿಟ್ಟು ನೀನೇ ನೋಡು ಏನ್ ಮಾಡ್ತಾ ಇದ್ದೀನಿ ಅಂತ. ಸಂತೋಷ್, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸಂತೋಷ್, ಕೂತ್ಕೊಳ್ಳಿ. ಸೀತು, ಏನ್ ಮಾಡ್ತಿದ್ಯಾ? ಅಪ್ಪಿ, ಇದು ಆಫೀಸ್, ನಮ್ಮ ಡಿಗ್ನಿಟಿ ಕಾಪಾಡ್ಕೊಳ್ಬೇಕಾಗುತ್ತೆ. ಅಲ್ಲ ರೆಡಿ, ಯಾರಾದ್ರೂ ನೋಡಿದ್ರೆ? ಇಲ್ಲಿ ರಾಡಿ ಮಾಡ್ಕೊಳ್ಳೋದು ಬೇಡ, ಊಟ ಮಾಡು. ಏನ್ ಯೋಚನೆ ಮಾಡ್ತಿದ್ದೀರಾ? ಊಟ ಮಾಡಿ.
ಬಡಿಸಿರೋ ತಟ್ಟೆ ಮುಂದೆ ತುಂಬ ಹೊತ್ತು ಸುಮ್ಮನೆ ಕೂತ್ಕೋಬಾರ್ದು. ಊಟ ಮಾಡಿ. ನೀವು ಊಟ ಮಾಡಿ ಡ್ಯಾಡಿ. ಸಂತೋಷ್, ನೀರು ಕುಡಿ ನೋಡಿ. ಓಕೆನಾ? Yeah, fine. ನೀವು ಒಳ್ಳೆ ಮಾತನಲ್ಲಿ ಹೇಳಿದ್ರೆ ಕೇಳೋದಿಲ್ಲ ಅಲ್ವಾ? ಇರಿ, ನಾನೇ ತಿನ್ನಿಸ್ತೀನಿ.